ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಏನು ತಂದೀನಿ ಗೊತ್ತಾ? ನಮ್ಮ ಓನರ್ ಅಮ್ಮ ಪ್ರತಿ ಸಲನೂ ಸುತ್ತ ನಾವು ದೇವ್ರ ಮನೆಗೆ ಅಂತೇಳಿ ಶಂಖ ಪುಷ್ಪ ಹೂವು ಕೊಡ್ತಿದ್ರು. ಈ ಹೆಸರು ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇ ಇರ್ಬೋದೇನೋ, ನೋಡ್ತಾ ಇರ್ಬೋದು. ಈ ಶಂಖ ಪುಷ್ಪ ಹೂವು ನಾನು ದೇವ್ರಿಗೆ ಹಾಕ್ತಿದೆ. ಇವತ್ತು ಬ್ಲೂ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಇದನ್ನ ತಂದಿದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟ್ ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಫ್ರೆಂಡ್ಸ್, ಅವತ್ತು ಫ್ರೈಡ್ ರೈಸ್ ಮಸಾಲ ಅದೇ ಬೇರೆ ಫ್ರೈಡ್ ರೈಸ್ ಮಸಾಲ ಆಗಿತ್ತು. ಇವತ್ತು ನಾನು ಮಾಡ್ತಾ ಇರೋದು ಈ ಥರ ಫ್ರೈಡ್ ರೈಸ್ ಮಸಾಲ ಮಾಡ್ತಾ ಇರೋದು. ನೋಡೋದ ಟೇಸ್ಟ್ ಹೆಂಗೆ ಬರುತ್ತೆ ಏನು ಅಂತ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಆಗ್ತಿಲ್ಲ, ಬರೀ ಈ ಥರ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇರೋದು ನೋಡ್ತಾ ಇರೋದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಎಲೆಕೋಸು, ದಪ್ಪಮೆಣ್ಸಿನ್ಕಾಯಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟು ಹಾಕಿ ಈ ಮಸಾಲೆ ಪೌಡ್ರ್ ಹಾಕಿ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ನೋಡಿ ಕೊನೆವರೆಗೂ. ಫ್ರೆಂಡ್ಸ್, ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ನಮ್ಮ ಮಾವ ಬಂದಿದ್ದಾರೆ. ನಮ್ಮ ಮಾವಂಗೆ ಪಾಪ ಕಿವಿ ಕೇಳಿಸೋದಿಲ್ಲ, ಅಪರೂಪಕ್ಕೆ ಬಂದಿದ್ದಾರೆ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಿ 4 ದಿನ ಆಗಿತ್ತು, ಜಾಸ್ತಿ ಹುಷಾರಿರ್ಲಿಲ್ಲ ಅಂತೇಳಿ ಈಗ ನಮ್ಮ ಮಾವ ಬಂದಿದ್ದಾರೆ ನೋಡ್ಕೊಂಡು ಓಕೆ ಅಂತ ಅವ್ರ ಮಗನ್ನ. ಇವತ್ತು ನಮ್ಮ ಮಾವ ಬಂದಿರೋದಕ್ಕೆ ಆ ಸ್ಪೆಷಲ್ಗೆ ಇವತ್ತು ಈ ಥರ ಫುಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹಳ್ಳಿಗಳಲ್ಲಿ ಸಾಂಬಾರು ಮುದ್ದೆ ಅಂತ ತಿಂದು ಬೇಜಾರಾಗಿರುತ್ತೆ. ಹಂಗಾಗಿ ಈ ಥರ ನಾಷ್ಟಗಳನ್ನ ನಾನು ಅಲ್ಲಿದ್ದಾಗಲೂ ಅಷ್ಟೇ, ಹುಲಿಕೆರೆ ಕೊಪ್ಪಳಲ್ಲೂ ಇದ್ದಾಗಲೂ ಅಷ್ಟೇ ವೆರೈಟಿ ಫುಡ್ಗಳನ್ನ ನಾನು ಮಾಡ್ತಿದ್ದೆ. ಈಗ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಶಿಫ್ಟ್ ಆದಮೇಲೆ ಸಿಟಿಗೆ, ಈಗ ಅವ್ರಿಗೆ ಅಲ್ಲಲ್ಲೇ ನಾಷ್ಟಗಳು ಮಾಡೋದೆಲ್ಲ ತಪ್ಪೋಯ್ತು. ನಾಷ್ಟ ಸರಿಯಾಗಿ ತಿನ್ನೋದಿಲ್ಲ. ನಮ್ಮ ಅತ್ತನೆಯಲ್ಲೇ ನಮ್ಮ ಮಾವನಿಯಲ್ಲಿ ಬರೀ ಮುದ್ದೆ ಉಪ್ಸಾಂಬಾರು ಇದೇ ಜಾಸ್ತಿ ತಿನ್ನೋದು. ಹಂಗಾಗಿ ನಾನು ಇಲ್ಲಿಗೆ ಬಂದಾಗ ಮಾತ್ರ ನಾನು ಈ ಥರ ನಾಷ್ಟಗಳನ್ನ ಮಾಡ್ಕೊಡೋದು. ಯಾಕಂದರೆ ಅವರು ತಿಂದಿರಲ್ವಲ್ಲ, ಅಲ್ಲಿ ನಾಷ್ಟ ಏನು ಮಾಡೋದಿಲ್ವಲ್ಲ, ಕೆಲಸ ಅಂತ ಹೊರಟೋಯ್ತಾರಲ್ಲ. ಹಂಗಾಗಿ ಇವತ್ತು ನಮ್ಮ ಮಾವ ಬಂದಿದ್ದಾರೆ ಫ್ರೆಂಡ್ಸ್, ನೋಡಿ ಬೇಕಾರೆ. ಫ್ರೆಂಡ್ಸ್, ನಾನೊಂದು ಮೊಟ್ಟೆ ತಗೊಂಡಿದ್ದೀನಿ. ಇಷ್ಟೊಂದು ಮೊಟ್ಟೆಗಳು ನೋಡ್ಬಿಟ್ಟು ಏನು ಇಷ್ಟೊಂದು ತಗೊಂಡವಳೆ ಅಂತ ಆಶ್ಚರ್ಯ ಪಡ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಇರೋದೇ ಒಂದೇ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂತ ನನಗಿದ್ರ ಒಂಥರ ಸಂತೋಷ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವು, ದಪ್ಪಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ಎಲೆಕೋಸು, ಕ್ಯಾರೆಟು, ದಪ್ಪಮೆಣಸಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಸಿಮೆಣಸಿನಕಾಯಿ, ಈಗೊಂದು ಮೊಟ್ಟೆ ಫ್ರೆಂಡ್ಸ್. ಈಗ ನಾನು ಹಾಕ್ತಾ ಇದ್ದೀನಿ ಫ್ರೈಡ್ ರೈಸ್ ಮಸಾಲ.
ಕಿವುಡಪ್ಪನ ರಿಯಾಕ್ಷನ್ ನೋಡಿ ಈಗ. ಇಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ತಗೋ ಏನದು ಗ್ರೀನ್ ಟೀ, ಬ್ಲೂ ಟೀ ಯಾವ ಬ್ಲೂ ಟೀ ಏನದು ತಗೋ. ಕಷಾಯ ಕಣಿ ಎದ್ ಕುಡಿ. ಬೆಳಕ ಹೋಗೋದಾಗ ಹ್ಯೂಮಿನಿಟಿ ಎಲ್ಲ ಇದು ಚೆನ್ನಾಗಿ ಶಕ್ತಿ ಬರ್ತದೆ ಇದು ಕುಡಿದ್ರೆ. ಯಾವ್ದದು ತಕ ಎದೋಳು ನಿನ್ಗೆ ಯಾಕೆ ಏನು ವಿಷಯ ಕೊಟ್ಬಿಟ್ಟ ನಾನು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದೇನ್ ಹಿಂಗ ಆಡ್ತೀಯಲ್ಲ. ಏನ್ ಚೆನ್ನಾಗಿದು ತಗೋ ಅವು ಕೊಡುವೆ ನಮ್ಗೆ ಕುಡಿದ್ ನೋಡು. ಒಸಿ ಕುಡಿದ್ ನೋಡು. ಏನಿದು ಸಪ್ಸಪ್ರೆ ಫುಲ್ಲು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅದ ಹಂಗೆಯೇ ಕಣ್ಕುಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ನಾಯಿಗೆ ಬೇಕು, ಯಾವ ನಾಯಿಗೆ ಬೇಕು. ಅಯ್ಯೋ ನೋಡಂಗೆ ಏನಿದು ತಗೋ ಕುಡಿ ಕುಡಿ. ಕೊಚ್ಚ ಕುಡಿ. ಕೊಚ್ಚ ಕುಡಿ.